ಟ್ರೈನ್ ಜರ್ನಿ ಎಂಬುದು ತುಂಬಾ ಸೇಫ್ ಎಂದು ಬಹಳಷ್ಟು ಜನ ಭಾವಿಸ್ತಾ ಇರ್ತಾರೆ. ಆದ್ರೆ ಕೆಲವೊಂದು ಬಾರಿ ಇವುಗಳಲ್ಲೂ ಕೂಡ ಕೆಲವು ಭಯಂಕರವಾದ ಅಪಾಯಗಳು ನಡೀತಾ ಇರುತ್ತವೆ. ಬಟ್ ಅವು ತುಂಬಾ ಕಡಿಮೆ ಅಂತ ಹೇಳ್ಬೋದು. ಆದ್ರೆ ನಾನೀಗ ಹೇಳುವ ರೈಲು ಮಾರ್ಗಗಳಲ್ಲಿ ಮನುಷ್ಯರು ಮರೆಯಲಾಗದಂತಹ ಕೆಲವು ಭಯಂಕರವಾದ ಟ್ರೈನ್ ಜರ್ನಿಗಳಿವೆ. ಹಾಗಾದ್ರೆ ಆ ಮಾರ್ಗಗಳು ಯಾವುವು ಎಂಬುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ನಂಬರ್ 1, ಮುಂಬೈ ಸಬರ್ಬನ್ ಟ್ರೈನ್ ಇನ್ ಇಂಡಿಯಾ. ನಿಜ ಹೇಳಬೇಕು ಅಂದ್ರೆ ಈ ರೈಲು ಮಾರ್ಗ ಅಷ್ಟೊಂದು ಅಪಾಯಕರ ಆಗದಿದ್ರೂ ಕೂಡ ಈ ರೈಲನ್ನ ಹತ್ತೋದ್ರಿಂದ ಪ್ರತಿ ವರ್ಷ ಬರೋಬ್ಬರಿ 2,000ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ. ಈ ರೈಲು ಬರ್ತಾ ಇರುವಾಗ ಆ ರೈಲನ್ನ ಹತ್ತೋಕೆ ವೇಟ್ ಮಾಡ್ತಾ ಇರುವ ಆ ಜನರನ್ನ ಒಂದ್ಸಲ ನೀವೇ ನೋಡಿ ಎಷ್ಟು ಜನರಿದ್ದಾರೆ ಅಂತ. ಇದು ಕೇವಲ ಯಾವುದೋ ಒಂದು ದಿನ ನಡೆಯುವಂತಹ ಘಟನೆ ಅಲ್ಲ. ಇಲ್ಲಿನ ಪರಿಸ್ಥಿತಿ ಪ್ರತಿದಿನ ಇದೇ ರೀತಿ ಇರುತ್ತೆ. ಅದೇ ರೀತಿ ಇಷ್ಟು ಜಾಸ್ತಿ ಜನ ಈ ರೈಲನ್ನ ಹತ್ತೋದ್ರಿಂದ ಕೆಲವು ಜನರಿಗೆ ಪ್ಲೇಸ್ ಸಿಗದೆ ಎಕ್ಸಿಟ್ ಡೋರ್ ಗಳಲ್ಲಿ ನಿಂತು ಹೋಗ್ತಾ ಇರ್ತಾರೆ. ಈ ರೀತಿ ಹೋಗ್ತಾ ಇರುವಾಗ ಬಹಳಷ್ಟು ಜನರು ಜಾರಿ ಕೆಳಗಡೆ ಬೀಳೋದು ಅಂಡ್ ಇನ್ನು ಕೆಲವು ಜನರು ಸೈಡ್ ಅಲ್ಲಿರುವ ಪಿಲ್ಲರ್ ಗಳಿಗೆ ಬಡಿದುಕೊಂಡು ಸತ್ತು ಹೋಗುವುದು, ಈ ರೀತಿ ಬಹಳಷ್ಟು ಘಟನೆಗಳು ನಡೆದಿವೆ. ಮುಖ್ಯವಾಗಿ ಈ ಪರ್ಟಿಕ್ಯುಲರ್ ರೈಲನ್ನ ಹತ್ತುವಾಗ ಮಾತ್ರ ಇಂತಹ ಘಟನೆಗಳು ನಡೀತಾ ಇವೆ. ಅದಕ್ಕಾಗಿಯೇ ಇದು ಪ್ರಪಂಚದಲ್ಲೇ ಅತ್ಯಂತ ಅಪಾಯಕರವಾಗಿರುವ ಅರ್ಬನ್ ರೈಲ್ವೆ ಸಿಸ್ಟಮ್ ಎಂಬ ಹೆಸರನ್ನು ಪಡೆದಿದೆ. ಈ ರೈಲು ಪ್ರತಿದಿನ ಕೆಲವು ಲಕ್ಷಾಂತರ ಜನರನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರೆದುಕೊಂಡು ಹೋಗುತ್ತೆ. ಇದಕ್ಕೆ ಒಂದು ಮೇನ್ ರೀಸನ್ ಇದೆ. ಅದೇನಂದ್ರೆ ಈ ರೈಲ್ವೆ ಸ್ಟೇಷನ್ಗೆ 16 ಕಿಲೋಮೀಟರ್ ದೂರದವರೆಗೆ ಯಾವುದೇ ರೀತಿಯ ಇನ್ನೊಂದು ರೈಲ್ವೆ ಸ್ಟೇಷನ್ ಇಲ್ಲ. ಅದಕ್ಕಾಗಿಯೇ ಅಕ್ಕಪಕ್ಕದಲ್ಲಿರುವ ಬಹಳಷ್ಟು ಜನರು ಟ್ರೈನ್ ಬಂದ ತಕ್ಷಣ ಈ ರೀತಿ ಗುಂಪಾಗಿ ಜಗಳವಾಡ್ತಾ ಹತ್ತಿ ಓಪನ್ ಡೋರ್ಸ್ ಗಳ ಹತ್ರ ಈ ರೀತಿ ನಿಂತು ತಮ್ಮ ಪ್ರಯಾಣವನ್ನ ಮಾಡಬೇಕಾಗುತ್ತೆ. ನಂಬರ್ 2, ಡೆವಿಲ್ಸ್ ನೋಸ್ ರೈಲ್ವೆ ಇನ್ ಈಕ್ವೆಡಾರ್. ಈ ಅತಿ ದೊಡ್ಡ ಬೆಟ್ಟದ ಸುತ್ತಲೂ ತಿರುಗಿ ಹೋಗುವ ಈ ರೈಲು ಮಾರ್ಗ 2,000 ಜನರ ಪ್ರಾಣವನ್ನ ಬಲಿ ತೆಗೆದುಕೊಂಡಿದೆ. ಇದು 5,900 ಅಡಿಗಳಷ್ಟು ಎತ್ತರದಿಂದ 3,000 ಅಡಿಗಳಷ್ಟು ಕೆಳಗಡೆ ಈ ಬೆಟ್ಟ ಗುಡ್ಡಗಳ ಮಧ್ಯದಿಂದ ಅದೇ ರೀತಿ ಇಂತಹ ಭಯಂಕರವಾದ ಜಾರು ಪ್ರದೇಶಗಳಿಂದ ಕೆಳಗಡೆ ಇಳಿಯುತ್ತೆ. ನಿಜ ಹೇಳಬೇಕು ಅಂದ್ರೆ ಈ ರೈಲು ಬೆಟ್ಟದ ಮೇಲೆ ಹತ್ತುವುದು ತುಂಬಾ ಕಷ್ಟ. ಅದಕ್ಕಾಗಿಯೇ ಆಗಿನ ಇಂಜಿನಿಯರ್ಗಳು ಈ ರೈಲು ಮಾರ್ಗವನ್ನ ತುಂಬಾ ಬುದ್ಧಿವಂತಿಕೆಯಿಂದ ಸ್ವಿಚ್ ಬ್ಯಾಕ್ ಎಂಬ ಒಂದು ಪ್ರತ್ಯೇಕವಾದ ಪದ್ಧತಿಯಿಂದ ನಿರ್ಮಿಸಿದ್ದಾರೆ. ಈ ರೀತಿ ನಿರ್ಮಿಸುವ ಸಮಯದಲ್ಲೇ 2,000 ಜನ ವರ್ಕರ್ಸ್ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಈ ರೈಲಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ಈ ಎತ್ತರವಾದ ಬೆಟ್ಟದ ಮೇಲಿಂದ ಕೆಳಗಡೆ ನೋಡಿದ್ರು ಅಂದ್ರೆ ಇನ್ನೊಂದು ಬಾರಿ ಇದರಲ್ಲಿ ಪ್ರಯಾಣಿಸಬೇಕು ಅಂದ್ರೇನೆ ನಡುಕ ಶುರುವಾಗುತ್ತೆ. ಅಷ್ಟು ಭಯಂಕರವಾಗಿರುತ್ತೆ ಈ ಪ್ರಯಾಣ. ಈ ರೈಲು ಮಾರ್ಗ ಇಷ್ಟೊಂದು ಭಯಂಕರವಾಗಿರೋದ್ರಿಂದಲೇ ಪ್ರಪಂಚದಲ್ಲಿರುವ ಅತ್ಯಂತ ಅಪಾಯಕರವಾದ ರೈಲು ಮಾರ್ಗಗಳಲ್ಲಿ ಇದು ಕೂಡ ಒಂದು ಎಂಬ ಹೆಸರನ್ನು ಸಂಪಾದಿಸಿಕೊಂಡಿದೆ. ನಂಬರ್ 3, ಕಿಂಗೈ ಟಿಬೆಟ್ ರೈಲ್ವೆ ಇನ್ ಚೀನಾ. ಈ ಟಿಬೆಟ್ ರೈಲ್ವೆ ಪ್ರಪಂಚದಲ್ಲೇ ಅತ್ಯಂತ ಎತ್ತರದಲ್ಲಿ ಚಲಿಸ್ತಾ ಇರುವ ರೈಲು ಮಾರ್ಗವಾಗಿ ಹೆಸರನ್ನು ಪಡೆದಿದೆ. ಬರೋಬ್ಬರಿ 16,640 ಅಡಿಗಳಷ್ಟು ಎತ್ತರದಲ್ಲಿ ಈ ಟ್ರೈನ್ ಜರ್ನಿ ಇರುತ್ತೆ. ಇಷ್ಟೊಂದು ಎತ್ತರದಲ್ಲಿ ಈ ಜರ್ನಿ ಇರೋದ್ರಿಂದ ಇಲ್ಲಿ ಆಕ್ಸಿಜನ್ ಲೆವೆಲ್ಸ್ ಕೂಡ ತುಂಬಾ ಕಡಿಮೆ ಇರುತ್ತವೆ. ಇದರಿಂದ ಈ ರೈಲುಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ಬಹಳಷ್ಟು ತೀವ್ರವಾದ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಅದಕ್ಕಾಗಿಯೇ ಈ ರೈಲ್ವೆ ಅಧಿಕಾರಿಗಳು ಇದಕ್ಕೆಂದೇ ಪ್ರತ್ಯೇಕವಾದ ಆಕ್ಸಿಜನ್ ಸಪ್ಲೈ ಸಿಸ್ಟಮ್ ಅನ್ನ ಮತ್ತು ಏರ್ ಪ್ಯೂರಿಫಿಕೇಶನ್ ಇಕ್ವಿಪ್ಮೆಂಟ್ಸ್ ಗಳನ್ನು ಕೂಡ ಈ ಟ್ರೈನ್ ನಲ್ಲಿ ಸಿಗುವ ಹಾಗೆ ಅಳವಡಿಸಿದ್ದಾರೆ. ಅಷ್ಟೇ ಅಲ್ಲ, ಎಮರ್ಜೆನ್ಸಿಗೋಸ್ಕರ ಡಾಕ್ಟರ್ಗಳು ಕೂಡ ಈ ರೈಲಿನಲ್ಲಿ ಪ್ರಯಾಣಿಸುವ ಹಾಗೆ ಮಾಡ್ತಿದ್ದಾರೆ. ಆದ್ರೂ ಕೂಡ ಕೆಲವು ಸಮಯದಲ್ಲಿ ಪ್ರಯಾಣಿಕರು ಇಷ್ಟೊಂದು ಎತ್ತರದಲ್ಲಿ ಪ್ರಯಾಣಿಸೋದ್ರಿಂದ ಕೆಲವು ಜನರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಬಂದು ಸಾವನ್ನಪ್ಪಿದ್ದಾರೆ. ಇದರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಟ್ರೈನ್ ಜರ್ನಿ ಎಷ್ಟು ಅಪಾಯಕರ ಅಂತ. ಈ ರೈಲು ಮಾರ್ಗ ಚೀನಾದ ಕಿಂಗೈ ಪ್ರಾವಿನ್ಸ್ ಅನ್ನ ಟಿಬೆಟ್ ಪ್ರಾಂತ್ಯದ ಜೊತೆ ಒಂದು ಮಾಡುತ್ತೆ. ಅಂದ್ರೆ ಇದು ಸರಿಸುಮಾರು 1,930 ಕಿಲೋಮೀಟರ್ ದೂರವನ್ನ ಕವರ್ ಮಾಡುತ್ತೆ. ಈ ಪ್ರಯಾಣ ಒಂದು ಕಡೆ ಇಷ್ಟೊಂದು ಅಪಾಯಕರವಾಗಿ ಇದ್ರೂ ಕೂಡ ಇನ್ನೊಂದು ಕಡೆ ಪ್ರಕೃತಿಯ ಕಾರಣದಿಂದ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕಾಗಿಯೇ ಈ ಪ್ರಯಾಣ ಕೆಲವು ಜನರಿಗೆ ತುಂಬಾ ಸಂತೋಷವನ್ನ ಆಹ್ಲಾದಕರವನ್ನ ನೀಡಿದೆ. ಇನ್ನು ಕೆಲವು ಜನರಿಗೆ ಮಾತ್ರ ಅವರ ಜೀವನದಲ್ಲಿ ಮರೆಯಲಾಗದಂತಹ ಜರ್ನಿಯಾಗಿ ಉಳಿದು ಹೋಗುತ್ತೆ. ನಂಬರ್ 4, ಜರ್ಮನಿ ಮೊನೋರೈಲ್. ಜರ್ಮನಿಯಲ್ಲಿ ವುಪರ್ಟಲ್ ಎಂಬ ಸಿಟಿಯಲ್ಲಿ ನಡೆದಿರುವ ಈ 2 ಘಟನೆಗಳನ್ನ ಮಾತ್ರ ಅಲ್ಲಿನ ಪ್ರಜೆಗಳು ಇಂದಿಗೂ ಕೂಡ ಮರ್ತಿಲ್ಲ. ನಾವು ಇಲ್ಲಿಯವರೆಗೆ ಆಲ್ಮೋಸ್ಟ್ ಜಾಸ್ತಿಯಾಗಿ ಈ ರೀತಿ ನೆಲದ ಮೇಲೆ ಚಲಿಸುವ ರೈಲುಗಳನ್ನ ಮಾತ್ರವೇ ನೋಡುತ್ತೀವಿ. ಆದ್ರೆ ಜರ್ಮನಿಯಲ್ಲಿ 1901ರಲ್ಲಿ ಇಂತಹ ಮೊನೋ ರೈಲ್ಸ್ ಗಳನ್ನ ಪ್ರಾರಂಭಿಸಿದ್ದಾರೆ. ಪ್ರಸ್ತುತ ಇವು ಜರ್ಮನಿಯಲ್ಲಿ ಪ್ರತಿದಿನ 8,80,000ಕ್ಕೂ ಅಧಿಕ ಜನರನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಲುಪಿಸುತ್ತವೆ. ಆದ್ರೆ 1950ರಲ್ಲಿ ಒಂದು ಬಾರಿ ಟಫಿ ಎಂಬ ಒಂದು ಸರ್ಕಸ್ ಆನೆಯನ್ನ ಈ ರೈಲಿನಲ್ಲಿ ಹತ್ತಿಸ್ತಾರೆ. ಆದ್ರೆ ಸ್ವಲ್ಪ ದೂರ ಹೋದ ನಂತರ ಆ ಆನೆ ಭಯಪಡುತ್ತೋ ಏನೋ ಗೊತ್ತಿಲ್ಲ, ಸಡನ್ ಆಗಿ ಆ ರೈಲಿನಿಂದ ಕೆಳಗಡೆ ಜಿಗಿದು ಬಿಡುತ್ತೆ. ಈ ರೈಲು ಮಾರ್ಗ ನದಿಯ ಮೇಲಿಂದ ಹೋಗ್ತಾ ಇರೋದ್ರಿಂದ ಆ ಆನೆ ನದಿಯಲ್ಲಿ ಬಿದ್ದು ಅದಕ್ಕೆ ಯಾವುದೇ ರೀತಿಯ ಹಾನಿ ಉಂಟಾಗದೆ ಪ್ರಾಣಾಪಾಯದಿಂದ ಹೊರಗಡೆ ಬೀಳುತ್ತೆ. ಈ ಘಟನೆಯ ಬಗ್ಗೆ ಅಲ್ಲಿನ ಪ್ರಜೆಗಳು ಇಂದಿಗೂ ಕೂಡ ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಈ ಇನ್ಸಿಡೆಂಟ್ ನ ನೆನಪಿಗೆ ಸಂಕೇತವಾಗಿ ಆ ಆನೆಯ ವಿಗ್ರಹವನ್ನು ಕೂಡ ಆ ಸಿಟಿಯಲ್ಲಿ ಇಟ್ಟಿದ್ದಾರೆ. ಇದೇ ರೀತಿ 1999ರಲ್ಲಿ ಆದ್ರೆ ತುಂಬಾ ವೇಗವಾಗಿ ಹೋಗ್ತಾ ಇರುವ ಈ ರೈಲು ಇದ್ದಕ್ಕಿದ್ದ ಹಾಗೆ ಕೆಳಗಡೆ ಬಿದ್ದು ಅತಿ ದೊಡ್ಡ ಅಪಾಯ ನಡೆಯುತ್ತೆ. ಈ ಅಪಾಯದಲ್ಲಿ 47 ಜನ ಗಾಯಗಳ ಪಾಲಾದ್ರೆ 4 ಜನರು ಸ್ಪಾಟ್ ಅಲ್ಲೇ ಸತ್ತೋಗ್ತಾರೆ. ಈ ಘಟನೆ ಉಪಟಲ್ ಸಿಟಿಯಲ್ಲೇ ಮರೆಯಲಾಗದ ಘಟನೆಯಾಗಿ ಉಳಿದು ಹೋಗಿದೆ. ನಂಬರ್ 5, ಟ್ರೈನ್ ಟು ದ ಕ್ಲೌಡ್ಸ್ ಇನ್ ಅರ್ಜೆಂಟೀನಾ. ಈಗ ಇಲ್ಲಿ ನೀವು ನೋಡ್ತಾ ಇರುವ ಈ ರೈಲಿನ ಮಾರ್ಗ ಎಂಬುದು ಬರೋಬ್ಬರಿ 13,000 ಅಡಿಗಳಷ್ಟು ಎತ್ತರದಲ್ಲಿ ಹಾದು ಹೋಗುತ್ತೆ. ಈ ಜರ್ನಿ ಕೆಲವು ಜನರಿಗೆ ತುಂಬಾ ಭಯಂಕರವಾಗಿ ಅನಿಸಿದ್ರೆ ಇನ್ನು ಕೆಲವು ಜನರು ಮಾತ್ರ ಇದನ್ನ ಒಂದು ಅಡ್ವೆಂಚರ್ ಅಂತ ಎಂಜಾಯ್ ಮಾಡ್ತಾ ಇರ್ತಾರೆ. ಒಂದು ವೇಳೆ ಕೆಳಗಡೆ ನಿಂತು ಈ ಬ್ರಿಡ್ಜ್ ಮೇಲೆ ಹೋಗ್ತಾ ಇರುವ ರೈಲನ್ನು ನೋಡಿದ್ರೆ ಸೇಮ್ ಮೋಡಗಳಲ್ಲಿ ಹೋಗ್ತಾ ಇರುವ ರೈಲಿನಂತೆ ಕಾಣಿಸುತ್ತೆ. ಅದಕ್ಕಾಗಿಯೇ ಇದಕ್ಕೆ ಟ್ರೈನ್ ಟು ದ ಕ್ಲೌಡ್ಸ್ ಎಂಬ ಹೆಸರನ್ನ ಇಟ್ಟಿದ್ದಾರೆ. ಈ ರೈಲು ಮಾರ್ಗ ಸರಿಸುಮಾರು 130 ಮೈಲಿಗಳಷ್ಟು ದೂರವನ್ನು ಕವರ್ ಮಾಡುತ್ತೆ. ಅದೇ ರೀತಿ 29 ಬ್ರಿಡ್ಜ್ ಗಳನ್ನ, 21 ಸುರಂಗ ಮಾರ್ಗಗಳನ್ನ ಮತ್ತು 2 ಸಿಗ್ಜಾಗ್ ಮಾರ್ಗಗಳ ಮುಖಾಂತರವೂ ಕೂಡ ಪ್ರಯಾಣಿಸುತ್ತೆ. ಈ ರೈಲು ತುಂಬಾ ಎತ್ತರದಲ್ಲಿ ಪ್ರಯಾಣಿಸೋದ್ರಿಂದ ಇದು ಪ್ರಪಂಚದಲ್ಲೇ ಅತ್ಯಂತ ಎತ್ತರದಲ್ಲಿ ಪ್ರಯಾಣಿಸುವ ಮಾರ್ಗಗಳಲ್ಲಿ ಒಂದಾಗಿ ಹೆಸರನ್ನು ಸಂಪಾದಿಸಿಕೊಂಡಿದೆ.
ನಂಬರ್ 6 ನೇಪಿಯರ್ ಗಿಸ್ಬನ್ ರೈಲ್ವೆ ಇನ್ ನ್ಯೂಜಿಲೆಂಡ್. ಈ ರೈಲು ಮಾರ್ಗದ ಬಗ್ಗೆ ಪ್ರಪಂಚವೇ ಮಾತನಾಡಿಕೊಳ್ಳುವಂತಿರುತ್ತೆ. ಯಾಕಂದ್ರೆ ಈ ರೈಲು ಮಾರ್ಗ ಎಂಬುದು ಒಂದು ಏರ್ಪೋರ್ಟ್ ರನ್ವೇ ಮೇಲೆ ಇರುತ್ತೆ. ನಿಜ ಹೇಳಬೇಕು ಅಂದ್ರೆ ಇದೊಂದು ಅತ್ಯಂತ ಅಪಾಯಕರವಾದ ಮಾರ್ಗ ಅಂತ ಹೇಳ್ಬೋದು. ಯಾಕಂದ್ರೆ ಈ ಮಾರ್ಗದ ಮೂಲಕ ರೈಲು ಹೋಗುವಾಗ ಯಾವುದೇ ರೀತಿಯ ವಿಮಾನ ಇಲ್ಲಿ ಲ್ಯಾಂಡ್ ಆಗಬಾರ್ದು. ಅದೇ ರೀತಿ ವಿಮಾನ ಲ್ಯಾಂಡ್ ಆಗುವಾಗ ಯಾವುದೇ ರೀತಿಯ ರೈಲು ಇಲ್ಲಿ ಪ್ರಯಾಣಿಸಬಾರ್ದು. ಒಂದು ವೇಳೆ ಯಾವುದಾದ್ರೂ ಒಂದು ಚಿಕ್ಕ ಸಮಸ್ಯೆ ಎದುರಾದ್ರೆ ಆ ಅಪಾಯ ಎಷ್ಟು ಭಯಂಕರವಾಗಿರುತ್ತೆ ಎಂಬುದನ್ನ ನೀವೇ ಊಹೆ ಮಾಡ್ಕೊಳ್ಳಿ. ಅದಕ್ಕಾಗಿಯೇ ಫ್ಲೈಟ್ ಕಂಟ್ರೋಲ್ ಸೆಂಟರ್ ಮತ್ತು ರೈಲ್ವೆ ಅಧಿಕಾರಿಗಳ ಮಧ್ಯೆ ಯಾವಾಗಲೂ ರೆಗ್ಯುಲರ್ ಕಮ್ಯುನಿಕೇಶನ್ ಇರುತ್ತೆ. ಹಾಗಾದ್ರೆ ಇಷ್ಟೊಂದು ಭಯಂಕರವಾದ ಜಾಗದಲ್ಲಿ ಈ ರೈಲು ಮಾರ್ಗವನ್ನ ಯಾಕೆ ನಿರ್ಮಿಸಿದ್ದಾರೆ ಅಂದ್ರೆ ನ್ಯೂಜಿಲೆಂಡ್ ನಲ್ಲಿರುವ ಗಿಸ್ಬಾರ್ನ್ ಎಂಬ ಸಿಟಿಯಲ್ಲಿರುವ ಜಾಗ ತುಂಬಾ ಕಡಿಮೆ ಇರೋದ್ರಿಂದ ಈ ರೈಲ್ವೆ ಮತ್ತು ಏರ್ಪೋರ್ಟ್ ಪ್ರಾಂತ್ಯವನ್ನ ಒಂದೇ ಜಾಗದಲ್ಲಿ ಹಂಚಿಕೊಳ್ಳಬೇಕಾಗಿ ಬರುತ್ತೆ. ಇಲ್ಲಿ ವಿಚಿತ್ರ ಏನು ಅಂದ್ರೆ ಈ ರೈಲು ಮಾರ್ಗ ಇಷ್ಟೊಂದು ಅಪಾಯಕರವಾಗಿ ಕಾಣಿಸಿದ್ರು ಕೂಡ ಇನ್ನೊಂದು ಕಡೆ ತುಂಬಾ ವಿಚಿತ್ರವಾಗಿ ಕಾಣಿಸೋದ್ರಿಂದ ಇದು ಪ್ರಪಂಚವನ್ನೇ ಆಶ್ಚರ್ಯಪಡಿಸುವಂತೆ ಮಾಡಿದೆ. ನಂಬರ್ 7 NDNW ರೈಲ್ವೆ. ಅಮೆರಿಕದ NDNW ರೈಲ್ವೆ ಅಂದ್ರೇನೆ ಇಲ್ಲಿನ ಜನರಿಗೆ ಇಷ್ಟವಾಗಲ್ಲ. ಯಾಕಂದ್ರೆ ನೀವೇ ಒಂದ್ಸಲ ಆ ರೈಲುಗಳು ಪ್ರಯಾಣಿಸುವ ಹಳಿಗಳನ್ನ ನೋಡಿ ಎಷ್ಟು ಭಯಂಕರವಾಗಿ ಕಾಣಿಸ್ತಾ ಇವೆ ಅಂತ. ಈ ಪ್ರದೇಶದಲ್ಲಿ ಇಂತಹ ಟ್ರ್ಯಾಕ್ ಗಳ ಮೇಲೆಯೇ ರೈಲುಗಳು ಜಾಸ್ತಿಯಾಗಿ ಪ್ರಯಾಣಿಸುತ್ತವೆ. ಅಂಡ್ ಆ ಸಮಯದಲ್ಲಿ ಒಂದು ವೇಳೆ ಆ ರೈಲನ್ನ ಗಮನಿಸಿದ್ರೆ ತುಂಬಾ ವಿಚಿತ್ರವಾಗಿ ಯಾವುದೋ ಒಂದು ಮೂವಿಗೋಸ್ಕರ ಆನಿಮೇಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಈ ರೈಲ್ವೆ ಟ್ರ್ಯಾಕ್ ಗಳು ತುಂಬಾ ಹಳೆ ಕಾಲದ ಟ್ರ್ಯಾಕ್ ಗಳಾಗಿರೋದ್ರಿಂದ ಅದರ ಕೆಳಗಡೆ ಇರುವ ಸಿಮೆಂಟ್ ಕಲ್ಲುಗಳು ಮುರಿದು ಹೋಗುವುದು, ಪಕ್ಕಕ್ಕೆ ಬಾಗಿರುವ ಟ್ರ್ಯಾಕ್ ಗಳು ಮತ್ತು ಈ ರೈಲು ವೇಗವಾಗಿ ಹೋಗೋಕೆ ಆಗದಂತಹ ಸ್ಥಿತಿಯ ಕಾರಣದಿಂದಲೇ ಈ NDNW ರೈಲ್ವೆ ಬಹಳಷ್ಟು ಜನರಿಗೆ ಇಷ್ಟವಾಗಲ್ಲ. ಅಷ್ಟೇ ಅಲ್ಲ, ಈ ರೈಲು ಮಾರ್ಗ ಬರೋಬ್ಬರಿ 58 ಮೈಲಿಗಳಷ್ಟು ಉದ್ದವನ್ನ ಹೊಂದಿ ಅಮೆರಿಕದಲ್ಲಿರುವ ಓಹಿಯೋ ರಾಜ್ಯದಲ್ಲಿ ಇಂದಿಗೂ ಕೂಡ ಈ ರೈಲನ್ನು ನಡೆಸ್ತಾ ಇದ್ದಾರೆ. ಇಷ್ಟೊಂದು ಭಯಂಕರವಾಗಿ ಕಾಣಿಸುವ ಈ ಟ್ರೈನ್ ಟ್ರ್ಯಾಕ್ಸ್ ಕಾರಣದಿಂದ ಕೆಲವೊಂದು ಬಾರಿ ಈ ರೈಲುಗಳು ಅಪಾಯಗಳಿಗೆ ಗುರಿಯಾಗ್ತಾ ಇದೆ. ಈ ರೈಲ್ವೆ ಅಮೆರಿಕದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲೇ ಅತ್ಯಂತ ಕೆಟ್ಟ ಮತ್ತು ಅತ್ಯಂತ ಅಪಾಯಕರವಾದ ರೈಲು ಮಾರ್ಗವಾಗಿ ಹೆಸರನ್ನು ಪಡೆದುಕೊಂಡಿದೆ. ನಂಬರ್ 8 ಮೆಕ್ಲಾಂಗ್ ರೈಲ್ವೆ ಇನ್ ಥೈಲ್ಯಾಂಡ್. ನಿಜ ಹೇಳಬೇಕು ಅಂದ್ರೆ ಈ ರೈಲು ಮಾರ್ಗ ತುಂಬಾ ಅಪಾಯಕರವಾದ ಮಾರ್ಗ ಅಂತ ಹೇಳ್ಬೋದು. ಆದ್ರೆ ಇಲ್ಲಿಗೆ ಬರುವ ಟೂರಿಸ್ಟ್ ಗಳಿಗೆ ಮಾತ್ರ ಇದೊಂದು ವಿಚಿತ್ರವಾದ ಮಾರ್ಗ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ರೈಲು ಮಾರ್ಗ ಎಂಬುದು ಒಂದು ಮಾರ್ಕೆಟ್ ಮಧ್ಯದಿಂದ ಹಾದು ಹೋಗುತ್ತೆ. ಈ ಮಾರ್ಕೆಟ್ ಅನ್ನ ಅಂಬ್ರೆಲ್ಲಾ ಪುಲ್ ಡೌನ್ ಮಾರ್ಕೆಟ್ ಎಂದು ಕರೀತಾ ಇರ್ತಾರೆ. ಅಷ್ಟೇ ಅಲ್ಲ, ಈ ರೈಲು ಈ ಮಾರ್ಗದಿಂದ ಪ್ರತಿದಿನ 17 ಬಾರಿ ಹೋಗ್ತಾ ಇರುತ್ತೆ. ಯಾವಾಗ ಈ ರೈಲು ಬರುತ್ತೋ ಆಗ ಅಲ್ಲಿ ವ್ಯಾಪಾರವನ್ನ ಮಾಡಿಕೊಳ್ತಾ ಇರುವ ಎಲ್ಲರೂ ಕೂಡ ತಮ್ಮ ವಸ್ತುಗಳನ್ನ ಹಿಂತೆಗೆದು ಆ ರೈಲಿಗೆ ದಾರಿಯನ್ನ ಮಾಡಿಕೊಡ್ತಾರೆ. ಈ ರೀತಿ ಇವರು ರೈಲು ಬರುವಾಗೆಲ್ಲ ಜಾಗೃತಿಯಿಂದ ಅಲರ್ಟ್ ಆಗಿರ್ತಾರೆ. ಇಲ್ಲಿರುವ ಪ್ರಜೆಗಳಿಗೆ ಇದೊಂದು ಕಾಮನ್ ಆಗಿ ಪ್ರತಿದಿನ ನಡೆಯುವ ಒಂದು ಕೆಲಸ. ಆದ್ರೆ ಈ ಥಾಯ್ಲೆಂಡ್ಗೆ ಪ್ರತಿದಿನ ಕೆಲವು ಲಕ್ಷಾಂತರ ಜನ ಟೂರಿಸ್ಟ್ ಗಳು ಬಂದು ಹೋಗ್ತಾ ಇರ್ತಾರೆ. ಸೊ ಅವರಿಗೆ ಮಾತ್ರ ಇದೊಂದು ತುಂಬಾ ವಿಚಿತ್ರವಾಗಿ ಕಾಣಿಸುತ್ತೆ. ಅದಕ್ಕಾಗಿಯೇ ಇಲ್ಲಿಗೆ ಬರುವ ಟೂರಿಸ್ಟ್ ಗಳು ಪ್ರತ್ಯೇಕವಾಗಿ ಈ ಮಾರ್ಕೆಟ್ಗೆ ಬಂದು ಹೋಗ್ತಾ ಇರ್ತಾರೆ. ಈ ರೈಲು ಪ್ರಯಾಣಿಸುವ ಮಾರ್ಗವನ್ನ ನೋಡ್ತಾ ಇದ್ರೆ ಭಯಂಕರವಾಗಿ ಕಾಣಿಸೋದ್ರಿಂದ ಇದು ಕೂಡ ಭಯಂಕರವಾದ ರೈಲ್ವೆ ಮಾರ್ಗಗಳಲ್ಲಿ ಒಂದಾಗಿ ನಿಂತಿದೆ. ಹಾಗಾದ್ರೆ ಈ 8 ರೈಲು ಮಾರ್ಗಗಳಲ್ಲಿ ನಿಮಗೆ ಯಾವುದು ಅತ್ಯಂತ ಅಪಾಯಕರವಾದ ರೈಲು ಮಾರ್ಗ ಅಂತ ಅನ್ಸಿತು ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ.